ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿ. ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಅಭೂತಪೂರ್ವ ಜಯ ಸಾಧಿಸಿದ್ದಕ್ಕೆ ಶನಿವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಂಡು ಪಕ್ಷದ ಪರ ಜಯಘೋಷ ಹಾಕಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ, ದೇಶದಲ್ಲಿನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಯೋಜನೆಗಳಿಂದ ದೆಹಲಿಯಲ್ಲಿ ದೊಡ್ಡ ಜಯ ಸಾಧಿಸಿದೆ. ಇದು ಪಕ್ಷದ ಕಾರ್ಯಕ್ರಮಗಳಿಗೆ ಸಿಕ್ಕ ಗೆಲುವು. ಇದರಿಂದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಪಕ್ಷವು ಅಧಿಕಾರಕ್ಕೆ ಬರುತ್ತದೆ. ನಮ್ಮಲ್ಲಿನ ನಾಯಕರ ಕುಂದುಕೊರತೆಗಳನ್ನು ನಿವಾರಿಸಿಕೊಂಡು ಪಕ್ಷವು ಬಲಿಷ್ಠವಾಗುತ್ತದೆ ಎಂದರು. भारतीय जनता पार्टी की नरेंद्र मोदी जी के नरेंद्र मोदी जी के जेपी नड्डा जी के अमित शाह जी के येदियुरप्पा जी के केंद्र जी के भारत माता के जिंदाबाद जिंदाबाद बीजेपी जिंदाबाद 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 बीजेपी जिंदाबाद ಅಲ್ಲಿ ನೋಡು ಇಲ್ಲಿ ನೋಡು ಬಿಜೆಪಿ ಅಲ್ಲಿ ನೋಡು ಬಿಜೆಪಿ ಇಲ್ಲಿ ನೋಡು ಬಿಜೆಪಿ जिंदाबाद जिंदाबाद ಬಿಜೆಪಿ जिंदाबाद 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 ಬಿಜೆಪಿ ಆಗಡ ಬರ್ರಿ ಬರಂದ ವಂದೇ ಮಾತರಂ ವಂದೇ ಮಾತರಂ भारतीय जनता पार्टी के नरेंद्र मोदी जी के भारत माता के मातरम मातरम वंदे मातरम 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 वंदे मातरम ಆರ್ಲಂತ ಅಡ್ಮಿಸ್ತಾಂತರ ಹಂಗಲ್ಲಾಗಲ್ಲ संविधान शिल्पी डॉक्टर बाबा साहेब अंबेडकर 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 जय भीम 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 भारत माता की जय वंदे मातरम वंदे मातरम वंदे मातरम विश्व नायक डॉक्टर नरेंद्र मोदी ಅವರಿಗೆ जय विश्व नायक ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ जय भारत माता की जय. ನಮಸ್ಕಾರ. ಇವತ್ತೇನು ನಮಗೆ ಭಾರತ ದೇಶದ ಕೇಂದ್ರ ಆಗಿತ್ತು ದಿಲ್ಲಿ, ಅದನ್ನ ಗೆಲ್ಲಬೇಕಾದಂತ ನಮ್ಗೆ ತುಂಬ ಹೆಚ್ಚು ಕನಸಿತ್ತು. ಆ ಕನಸನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, JP ನಡ್ಡಾ ಅವರು ಇವತ್ತು ಅದನ್ನು ನನಸು ಮಾಡಿದ್ದಾರೆ. 46 ಕ್ಷೇತ್ರಗಳಲ್ಲಿ ಗೆಲ್ಲುವ ಮುಖಾಂತರ ಅಭೂತಪೂರ್ವವಾದಂಥ ಯಶಸ್ಸನ್ನು ಬಿಜೆಪಿಗೆ ಇವತ್ತು ಏನು ಕೇವಲ ದಿಲ್ಲಿಗಲ್ಲ ಇಡೀ ಭಾರತ ದೇಶಕ್ಕೆ ಈ ಒಂದು ಏನು ಜೋಶ್ ಕೊಟ್ಟಿದ್ದಾರೆ. ಇವತ್ತು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಕೂಡ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ 150ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವ ಮುಖಾಂತರ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿನ ಆಡಳಿತಕ್ಕೆ ತರ್ತೀವಿ. ಏನಿವತ್ತು ಕಾರ್ಯಕರ್ತರಿಗೆ ಇವತ್ತು ಒಂದು ಖುಷಿಯ ವಿಚಾರ ಏನಂದರೆ, ದಿಲ್ಲಿಯಲ್ಲಿ ಗೆಲ್ಬೇಕಂತ ಇದ್ವಿ, ಅದನ್ನು ಗೆದ್ದು ತೋರಿಸಿದ್ದಾರೆ. ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಕೈ ಹಿಡಿದಿದೆ. ಇವತ್ತು ಇಡೀ ಭಾರತ ದೇಶ ಇವತ್ತು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದೆ. ಕೋಲಾರ ಜಿಲ್ಲೆಯಲ್ಲಿ ಕೂಡ ಎಲ್ಲ ಹಿರಿಯರನ್ನ ಒಳಗೊಂಡಂಥ ಒಂದು ಜಿಲ್ಲಾ ಉತ್ಸವ ಅಂದರೆ ತಪ್ಪಾಗಲಾರದು. ಆ ಕಾರಣಕ್ಕೆ ಎಲ್ಲರೂ ಇನ್ನು ಮುಂದಕ್ಕೆ ಕೋಲಾರದಲ್ಲಿ ಕೂಡ ನಾವು 6 ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸೋಕ್ಕೆ ನಾವು ಈಗಾಗಲೇ ಸನ್ನದ್ಧರಾಗಿದ್ದೀರಿ. ಮುಂದಿನ ದಿವಸದಲ್ಲಿ ಕೋಲಾರದಲ್ಲಿ ಕೂಡ ಬಿಜೆಪಿ ಬಾವುಟ ಹಾರಿಸ್ತೀರಿ ಅಂದ್ಬಿಟ್ಟು ನಮ್ಮ ಮೋದಿ ಅವರಿಗೆ, ನಡ್ಡಾ ಅವರಿಗೆ ಮತ್ತು ಅಮಿತ್ ಶಾ ಜಿ ಅವರಿಗೆ, ವಿಜೇಂದ್ರ ಯಡಿಯೂರಪ್ಪನವರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀರಿ. ಜೈ ಕರ್ನಾಟಕ.